ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ರಾಮಾಯಣ ಜುಲೈ 24ಕ್ಕೆ ಈ ಟ್ರೇಲರ್ ರಿಲೀಸ್ ಆಗಬೇಕಿತ್ತು, ಆದರೆ ಪೋಸ್ಟ್ಪೋನ್ ಆಯಿತು. ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಎದಕ್ಕೆದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಚಿತ್ರದ ನಿರ್ಮಾಪಕರು. ಜುಲೈ 30ರ ಬೆಳಗಿನ ಜಾವ 4:15ಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾಯಣ ಚಿತ್ರದ ಟ್ರೇಲರ್ ಲಾಂಚ್ ಅಂತ. ಸೊ ಎಲ್ಲ ನಿರೀಕ್ಷೆಗಳನ್ನ ಹೆಚ್ಚಿಸಿರುವಂತಹ ರಾಮಾಯಣ ಸಿನಿಮಾದ ಒಂದು ಟ್ರೇಲರ್ ರಿಲೀಸ್ ಆಗಿದೆ. ರಾಮಾಯಣ ದರ್ಶನದಲ್ಲಿ ನಾವು ಹೆಚ್ಚಾಗಿ ಕಾಣುವಂಥದ್ದು ರಾವಣನ ಒಂದು ಪಾತ್ರ ಅಂತಲೇ ಹೇಳ್ಬೋದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಯಶ್ ಅಭಿಮಾನಿಗಳು ರಾಕಿ ಬಾಯ್ನ ರಾವಣನ ಅವತಾರವನ್ನ ನೋಡಿ ಕಳೆದೇ ಹೋಗಿದ್ದಾರೆ. ಚಿತ್ರದ ಆರಂಭ ಯಾವ ರೀತಿ ಇರುತ್ತೆ ಅನ್ನೋದು ನಾವೆಲ್ಲರೂ ಕೂಡ ಗೆಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ರಾಮಾಯಣ ಸಿನಿಮಾಗಳು ಬಂದು ಹೋಗಿದೆ. ಹಾಗೆ ಯಶ್ ಅವರು ಒಂದು ಮಾತನ್ನ ಕೂಡ ಹೇಳಿದ್ರು, ಈ ಚಿತ್ರದಲ್ಲಿ ಕೇವಲ 10ರಿಂದ 15 ನಿಮಿಷಗಳ ಪಾತ್ರ, ಅಂದ್ರೆ ಪಾರ್ಟ್ 1 ಏನ್ ಬರುತ್ತೆ ಅದರಲ್ಲಿ ಅಷ್ಟೇ ನನ್ನ ಪಾತ್ರ ಅಂತ ಹೇಳಿದ್ರು. ಆದ್ರೆ ಟ್ರೇಲರ್ನ ನೋಡಿದಾಗ ಟ್ರೇಲರ್ ಪೂರ್ತಿ ಆವರಿಸಿಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಮುಸುಕುದಾರಿಯಲ್ಲಿ ಬರುವಂತಹ ರಾಕಿಂಗ್ ಸ್ಟಾರ್ ಯಶ್ರ ಮೊದಲ ಸೀನ್ ಗಮನ ಸೆಳೆದ್ರೆ, ಇನ್ನು ಕಿರೀಟ ತೊಟ್ಟು ವಜ್ರ ವೈಭೋಗದ ಆಡಂಬರದ ರಾಜ ವೈಭೋಗದ ಜೊತೆಗೆ ತನ್ನ ಸಾಮ್ರಾಜ್ಯದ ಜನತೆಯ ಮುಂದೆ ಕೈ ಚಾಚಿ ನಿಲ್ಲುವಂತ ರಾವಣನ ಆರ್ಭಟ ನಿಜಕ್ಕೂ ಖುಷಿ ಕೊಡುತ್ತೆ. ಅಂಡ್ ರಾವಣನ ಪಾತ್ರದಲ್ಲಿ ಯಶ್ ರವರನ್ನ ಅಭಿಮಾನಿಗಳು ಸ್ವೀಕರಿಸಿದ್ದು ಕೂಡ ಆಗಿದೆ. ಇನ್ನು ಈ ಒಂದು ಸಿನಿಮಾದಲ್ಲಿ ರಾಮನ ಪಾತ್ರವನ್ನ ಮಾಡಿರುವಂತಹ ರಣಬೀರ್ ಕಪೂರ್ ಅವರು ಕೂಡ ತಮ್ಮ ಸೌಮ್ಯ ಸ್ವಭಾವದ ಮೂಲಕವೇ ರಾಮನ ಪಾತ್ರಕ್ಕೆ ಜೀವವನ್ನ ತುಂಬಿರುವಂತದ್ದು. ಇನ್ನು ಮಲಾರ್ ಬ್ಯೂಟಿ ಸಾಯಿ ಪಲ್ಲವಿ ವಜ್ರ ವೈಢೂರ್ಯಗಳನ್ನ ಧರಿಸಿದಾಗ ಒಂದು ರಾಣಿಯ ಗತ್ತೇನಿದೆ ಅದರಲ್ಲೂ ಕೂಡ ಓಕೆ. ಅದಕ್ಕಿಂತ ಹೆಚ್ಚಾಗಿ ವನವಾಸಕ್ಕೆ ಹೋಗುವಂತಹ ಜಾನಕಿಯ ಪಾತ್ರದಲ್ಲಿ ಒಂದ್ ರೀತಿ ನಿರಾಭರಣ ಸುಂದರಿಯಾಗೂ ಕೂಡ ಸಾಯಿ ಪಲ್ಲವಿ ಇಲ್ಲಿ ಎಲ್ರಿಗೂ ಕೂಡ ಇಷ್ಟವಾಗ್ತಾರೆ. ಒಟ್ಟಾರೆ ಈ ಒಂದು ಟ್ರೇಲರ್ ರಿಲೀಸ್ ಆಗಿ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಒಂದು ಅದ್ಭುತ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದೆ. ಇದರ ಜೊತೆಗೆ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಒಂದೇ ಒಂದು ಪ್ರಶ್ನೆ, ರಾಮಾಯಣದಲ್ಲಿ ನಮ್ಮ ಆಂಜನೇಯನ ದರ್ಶನ ಯಾಕಾಗಲಿಲ್ಲ ಅಂತ. ಈ ಹಿಂದೆ ಡೆಲ್ಲಿಯಲ್ಲಿ ಟ್ರೇಲರ್ ಲಾಂಚ್ ಈವೆಂಟ್ ನಲ್ಲಿ ಸನ್ನಿ ಡಿಯೋಲ್ ಅವರು ಬಂದಿದ್ರು. ಸೊ ಅವರು ಕೂಡ ಇಲ್ಲಿ ಆಂಜನೇಯನ ಪಾತ್ರವನ್ನ ಮಾಡ್ತಾರೆ ಅನ್ನೋದಾಗಿತ್ತು. ಆದರೆ ಹನುಮನ ಎಂಟ್ರಿ ಸದ್ಯಕ್ಕೆ ಟ್ರೇಲರ್ ನಲ್ಲಿ ಕಾಣಿಸಿಲ್ಲ. ಹಾಗಾದ್ರೆ ಆಂಜನೇಯನ ಒಂದು ಪಾತ್ರವನ್ನ ಯಾಕೆ ಒಂದು ಟ್ರೇಲರ್ ಅಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಮಾಡ್ತಿರುವಂತಹ ಒಂದು ಪ್ರಶ್ನೆ ಆಗಿದೆ. ಸೊ 4:15 ಸುಮಾರಿಗೆ ಟ್ರೇಲರ್ ರಿಲೀಸ್ ಆಯಿತು. ಎಲ್ಲ ಭಾಷೆಗಳಲ್ಲೂ ಕೂಡ ಅದ್ಭುತ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿದೆ. ಕನ್ನಡದಲ್ಲೂ ಕೂಡ ಯಶ್ ರವರ ಒಂದು ಡೈಲಾಗ್ ಏನಿದೆ, ಅವರ ಒಂದು ಧ್ವನಿಯನ್ನ ಕೇಳಿ ಅಭಿಮಾನಿಗಳಂತೂ ಫುಲ್ ಫಿದಾ ಆಗಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ರಾಮಾಯಣದಲ್ಲಿ ರಾವಣನ ದರ್ಶನ ಆಗಿದೆ. ರಾಮಾಯಣದಲ್ಲಿ ಇವರದ್ದು ರಾವಣನ ಪಾತ್ರ ಅಂತ ಹೇಳ್ತಿದ್ದಂತಹ ನಮ್ಮ ಮಾಸ್ಟರ್ ಪೀಸ್ ಕೊನೆಗೂ ಕೂಡ ರಾಮಾಯಣದ ಮೂಲಕ ತಮ್ಮ ರಾವಣನ ಅವತಾರವನ್ನ ತಮ್ಮ ಅಭಿಮಾನಿಗಳಿಗೆ ತೋರಿಸಿದ್ದಾರೆ. ಸೊ ದೀಪಾವಳಿಗೆ ರಾಮಾಯಣ ಭಾಗ 1 ಬರುತ್ತೆ ಅನ್ನುವಂಥದ್ದಾಗಿದೆ. ಡೇಟ್ ಯಾವಾಗ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಟ್ರೇಲರ್ ಅನ್ನ ಎಂಜಾಯ್ ಮಾಡ್ತಿರುವಂತಹ ಯಶ್ ರಾಕಿಂಗ್ ಸ್ಟಾರ್ ಅವರ ಅಭಿಮಾನಿಗಳು ರಾವಣನ ಅವತಾರಕ್ಕೆ ಕಳೆದು ಹೋಗಿರೋದ್ರಲ್ಲಿ ನೋ ಡೌಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.